ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅತ್ತೆ, ನಿಮ್ಮನ್ನ ನಿಂತ್ಕೊಳ್ಳೋದಕ್ಕೆ ಕರ್ಸಿರೋದು. ಕುತ್ಕೊಳ್ಳಿ, ಬನ್ನಿ ಇಲ್ಲಿ ಕುತ್ಕೊಳ್ಳಿ. ಕುತ್ಕೊಳ್ಳಿ. ಅತ್ತೆ, ಇದು ನಿಮ್ಮ ಮಗಳ ಮದ್ವೆ. ನಿಮ್ಮ ಮುಂದೆನೆ ಎಲ್ಲ ನಡಿಬೇಕು. ಅಪ್ಪ, ನೀವು ಓದಿ. ಮಾವ, ಏನು ತಿಳ್ಕೊಬೇಡಿ ಮಾವ, ನನ್ನ ತಮ್ಮಯ್ಯ ಅಂತೀನಿ. ಅವನು ಯಾರೋ ದೊಣ್ಣೆನೆಲ್ಲ ಹೊಡೆದು ಇನ್ಯಾವುದ್ರಲ್ಲೋ ಮಂತ್ರಿಸಿದ್ದಂತೆ, ಹಂಗಾಯ್ತು. ಇರಲಿ ಬಿಡಪ್ಪ, ಓದ್ತೀನಿ. ಮಾಂಕಾಳವ ದೇವಿ ಕೃಪೆಯಿಂದ ದಿವಂಗತ ಶ್ರೀಮತಿ ಹುಚ್ಚಮ್ಮ ಮತ್ತು ಶ್ರೀ ಮರಿರಂಗಪ್ಪ ಇವರ ಆಶೀರ್ವಾದಗಳೊಂದಿಗೆ ಶ್ರೀಮತಿ ಸೌಭಾಗ್ಯ, ಶ್ರೀಮತಿ ಸುಶೀಲಾ ಮತ್ತು ಶ್ರೀ ಮಾರಿಗುಡಿ ವೀರಭದ್ರಯ್ಯ ಇವರು ಮಾಡುವ ವಿಜ್ಞಾಪನೆಗಳು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕೆ ವರ್ಷಗಳು 1947ಕ್ಕೆ ಸರಿಯಾದ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣಿ ಶಿಶಿರ ಋತು ಮಾಘ ಮಾಸ ಕೃಷ್ಣಪಕ್ಷ ನವಮಿ ಸೋಮವಾರ ಈ ಶುಭ ದಿನ ಬೆಳಿಗ್ಗೆ 10:22ಕ್ಕೆ ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ನಮ್ಮ ಪುತ್ರ ಚಿರಂಜೀವಿ ರಾಜಕುಮಾರ ಪರಶುರಾಮ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ರತ್ನ, ಶ್ರೀ ಶಂಕರ ಇವರ ಸುಪುತ್ರ ಶಿವಣ್ಣನ ಮೊದಲ ತಂಗಿ ಇವರ ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಸಕುಟುಂಬ ಸಪರಿವಾರ ಸಮೇತರಾಗಿ ಆಗಮಿಸಿ ವಧೂವರರನ್ನು ಆಶೀರ್ವದಿಸಬೇಕಾಗಿ ಕೋರುವ ತಮ್ಮ ಆಗಮನಾಭಿಲಾಷಿಗಳು ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಶಿವಣ್ಣ, ಶ್ರೀಮತಿ ರಶ್ಮಿ ಮತ್ತು ಶ್ರೀ ಶ್ರೀನಿವಾಸ, ಶ್ರೀಮತಿ ರಾಣಿ ಮತ್ತು ಶ್ರೀ ಮನುಗೌಡರು, ಕುಮಾರಿ ರಮ್ಯಾ, ಗೋಡಂಬಿ ಮತ್ತು ಗೊರಕೆ ನಿನ್ನ ಶಿಷ್ಯರು. ತಮ್ಮ ಸುಖಾಗಮನವನ್ನು ಬಯಸುವವರು ಮಾರಿಗುಡಿ ಬಂಧು ಮಿತ್ರರು ಮತ್ತು ಜನತೆ. ಅಪ್ಪ, ಒಂದ್ ನಿಮಿಷ. ಯಾಕೆ ಪಾರು, ಏನಾಯ್ತು? ಅಪ್ಪ, ಆ ಹಿಂದಿನ ಸಾಲ ಇನ್ನೊಂದ್ಸತಿ ಓದ್ತೀರಾ? ಇರ್ಲಿ ಬಿಡು ಶಿವು, ಉಂಟಾದ ಮಾತನ್ನ ಊರ್ ಮುಂದೆ ಹೇಳಿದ್ರೆ ನೆಂಟಾದವನ್ಗೆ ಕಿಡಿ ಕಾರತ್ತಂತೆ ಅಲ್ವಾ? ಇನ್ನೊಂದು ಸಾರ್ತಿ ಓದೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಬಿಡು. ಕೇಳಿಸ್ಕೊಳ್ಳಿ ಸರಿಯಾಗಿ. ಚಿರಂಜೀವಿ ರಾಜಕುಮಾರ ಪರಶುರಾಮ ಮತ್ತು ಚಿರಂಜೀವಿ ಸೌಭಾಗ್ಯವತಿ ರತ್ನ, ಮಾರಿಗುಡಿ ಶ್ರೀ ಶಂಕರ ಅವರ ಸುಪುತ್ರ ಶಿವಣ್ಣನ ಮೊದಲ ತಂಗಿ ಇವರ ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಸಾಕು 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 ಸಾಕು. ಇಲ್ಲೇ ಸಮಸ್ಯೆ ಇರೋದು. ಸಮಸ್ಯೆನ ಅದಕ್ಕೆ ಏನದು? ಹಂಗೆ ಕೇಳವ, ಹೇಳು ಪಾರು. ಏನೇ ಸರಿಯಾಗಿ ಆಯ್ತಿದ್ರು ಏನೋ ಒಂದು ಸಮಸ್ಯೆ ನಿಮ್ಮ ಮಧ್ಯಕ್ಕೆ ತಂದಿಡ್ತೀಯಲ್ಲ, ಅದು ಏನಂತ ಹೇಳು ಪಾರು. ಅಲ್ಲಿ ಶಂಕರನ ಮಗಳು ರತ್ನ ಅಂತ ಬರ್ದಿದೆ ಅಲ್ವಾ? ಆದ್ರೆ ಅಲ್ಲಿ ಬರಿಬೇಕಾಗಿರೋದು ಶ್ರೀಮತಿ ಶಾರದಾ ಹಾಗೂ ಶ್ರೀ ಶಂಕರ ಅವರ ಮಗಳು ರತ್ನ. ಏನಪ್ಪ ನೀವು ಲಗ್ನ ಪತ್ರಿಕೆಯಲ್ಲಿ ಹೆತ್ತಮ್ಮನ ಹೆಸರೇ ಹಾಕ್ಸಿಲ್ಲ? ನಿಮ್ಗೇನ್ ಹೇಳ್ಬೇಕೋ ನಾನು. ಅಲ್ಲಿ ಅವ್ರ ತಾಯಿ ಹೆಸರು ಹಾಕ್ಸಿ, ಆಮೇಲೆ ಪತ್ರಿಕೆ ಪೂರ್ಣ ಅನ್ಸ್ಕೊಳ್ಳುತ್ತೆ. ಏನ್ ಹೇಳ್ಬೇಕು ನಿಮಗೆ? ಪಾರು, ನಮ್ಮ ಮನೆ ದೀಪ